ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ ನೆರವಾದ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಭಾರತದಲ್ಲಿ ಸುದರ್ಶನ ಚಕ್ರ ಎಂದೇ ಖ್ಯಾತಿಯನ್ನು ಪಡೆದಿದೆ. ಹೌದು ವೀಕ್ಷಕರೇ, S-400ನ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಈಗ ನಮಗೆಲ್ಲರಿಗೂ ಗೊತ್ತಾಗಿದೆ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡುತ್ತದೆಯೋ ಹಾಗೆ S-400 ಕೂಡ ಅದೇ ರೀತಿಯಾದಂತಹ ನಮ್ಮನ್ನು ರಕ್ಷಣೆ ಮಾಡಿದೆ. ವೀಕ್ಷಕರೇ, S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಭಾರತದ ಬತ್ತಳಿಕೆ ಸೇರಲು ಅಂದಿನ ರಕ್ಷಣಾ ಸಚಿವರಾಗಿರುವಂತಹ ಮನೋಹರ್ ಪರಿಕರ್ ಹಾಗೂ ಇಂದಿನ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರ ಪರಿಶ್ರಮ ಬಹಳಷ್ಟಿದೆ. ವೀಕ್ಷಕರೇ, ಇನ್ನೊಂದು ದೇಶ ತಯಾರಿಸಿರುವಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿ ಮಾಡಲು ಸಾಕಷ್ಟು ಅಡೆತಡೆಗಳು ಕೂಡ ಬರುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವೂ ಕೂಡ ಬರುತ್ತದೆ. ಹಾಗೆ S-400 ಖರೀದಿ ಮಾಡುವ ಸಂದರ್ಭದಲ್ಲಿ ಅಮೆರಿಕ ಬಹಳ ಒತ್ತಡವನ್ನು ಕೂಡ ಭಾರತದ ಮೇಲೆ ಹಾಕಿತ್ತು. ಈ ಎಲ್ಲ ಒತ್ತಡಗಳನ್ನು ನಿಭಾಯಿಸಿ ಭಾರತದ ಬತ್ತಳಿಕೆಗೆ S-400 ಸೇರುವ ಹಾಗೆ ಮಾಡಿರುವಂಥದ್ದು ಎಸ್ ಜೈಶಂಕರ್ ಹಾಗೂ ಮನೋಹರ್ ಪರಿಕರ್. ವೀಕ್ಷಕರೇ, ಪಹಲ್ಗಾಮ್ ಭಯೋತ್ಪಾದನೆ ದಾಳಿಯ ನಂತರ ಭಾರತ ಪ್ರತೀಕಾರದ ಶಪಥವನ್ನು ಮಾಡಿತ್ತು. ಹಾಗೆ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂತಹ ಸೇನಾ ಕಾರ್ಯಾಚರಣೆಯ ಮುಖಾಂತರ ಪಾಕಿಸ್ತಾನದಲ್ಲಿ ಇರುವಂತಹ ಹಾಗೂ POKಯಲ್ಲಿ ಇರುವಂತಹ 9 ಉಗ್ರರ ಅಡಗು ತಾಣಗಳ ಮೇಲೆ ದಾಳಿಯನ್ನು ಮಾಡಿತ್ತು. ಈ ದಾಳಿಯಿಂದ ನೂರಾರು ಉಗ್ರರನ್ನು ಸದೆಬಡಿದಿತ್ತು. ಇದಾದ ನಂತರ ಪಾಕಿಸ್ತಾನ ಕದನ ವಿರಾಮಗಳನ್ನು ಉಲ್ಲಂಘಿಸಿ ಗಡಿಗಳಲ್ಲಿ ಸೆಲ್ಲಿಂಗ್ ಮಾಡಲು ಪ್ರಾರಂಭಿಸಿತು. ಹಾಗೆ ನೂರಾರು ಡ್ರೋನ್ಗಳಿಂದ ಭಾರತದ ವಾಯು ನೆಲಗಳ ಮೇಲೆ ಹಾಗೂ ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಲು ಯತ್ನಿಸಿತು. ಪಾಕಿಸ್ತಾನ ಮಾಡಿದಂತಹ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದ್ದೇ ಇದೇ S-400. ಜಮ್ಮು ಮತ್ತು ಕಾಶ್ಮೀರ, ಉಧಂಪುರ, ಪಠಾಣ್ಕೋಟ್ ಹೀಗೆ ಗಡಿಯಲ್ಲಿ ಕೆಲವು ದಿನಗಳಿಂದ ಪಾಕಿಸ್ತಾನದಿಂದ ಬರುತ್ತಿರುವಂತಹ ನೂರಾರು ಡ್ರೋನ್ಗಳನ್ನು ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಹಾಗಾಗಿ S-400 ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಇವುಗಳನ್ನು ಖರೀದಿಸುವ ಒಪ್ಪಂದ ಸಹಕಾರಗೊಳಿಸಿದ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಹಾಗೂ ಈಗಿನ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಪಾತ್ರ ದೊಡ್ಡದು. ಅವರಿಬ್ಬರ ಪ್ರಯತ್ನದ ಕುರಿತು ಶ್ಲಾಘನೆ ವ್ಯಕ್ತವಾಗುತ್ತಿದೆ. ವೀಕ್ಷಕರೇ, ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಿಯಾದ ಬಳಿಕ ರಷ್ಯಾದಿಂದ S-400 ರಕ್ಷಣಾ ವ್ಯವಸ್ಥೆ ಖರೀದಿಸುವ ಒಪ್ಪಂದ ಶುರುವಾಯಿತು. ಆಗ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಅವರು ಅಮೆರಿಕದ ವಿರೋಧದ ಮಧ್ಯೆಯೂ ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ್ದರು. ಅಷ್ಟೇ ಅಲ್ಲದೆ ಭಾರತದ ಖಜಾನೆಗೆ ಸುಮಾರು 49,300 ಕೋಟಿ ರು ಉಳಿಯಲು ಕಾರಣರಾದರು. ಮನೋಹರ್ ಪರಿಕರ್ ನಿಧನರಾದ ಬಳಿಕ ಅಂದರೆ 2018ರಲ್ಲಿ ರಷ್ಯಾದಿಂದ S-400 ಖರೀದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಆದರೆ ಈ ಒಪ್ಪಂದಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿತು. ಅಷ್ಟೇ ಅಲ್ಲದೆ ರಾಜತಾಂತ್ರಿಕ ಬೆದರಿಕೆ ಕೂಡ ಹಾಕಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು 2019ರಲ್ಲಿ ಅಮೆರಿಕದ ಮನವೊಲಿಸಿ ರಾಜತಾಂತ್ರಿಕ ನೈಪುಣ್ಯ ಪ್ರದರ್ಶಿಸಿದ ಕಾರಣ ಒಪ್ಪಂದವು ಯಶಸ್ವಿಯಾಯಿತು. ಎಸ್ ಜೈಶಂಕರ್ ಅವರು ಅಮೆರಿಕ ಸಚಿವರನ್ನು ಭೇಟಿಯಾಗಿ ಇದು ದೇಶದ ರಕ್ಷಣೆಗೆ ಮಾಡಿಕೊಂಡ ಒಪ್ಪಂದ ಎಂಬುದನ್ನು ತಿಳಿಸಿ ಅಮೆರಿಕದ ಅಸಮಾಧಾನ ಬೆದರಿಕೆಯನ್ನು ತಣಿಸಿದರು. ಇದರಿಂದಾಗಿಯೇ S-400 ರಕ್ಷಣಾ ವ್ಯವಸ್ಥೆಯ ಒಪ್ಪಂದ ಸಕಾರವಾಗಿ ಇವು ಭಾರತದಲ್ಲಿ ಸುದರ್ಶನ ಚಕ್ರ ಎಂದೇ ಖ್ಯಾತಿಯಾದವು. ಇದೇ ಕಾರಣಕ್ಕಾಗಿ ಪರಿಕರ್ ಹಾಗೂ ಜೈಶಂಕರ್ ಅವರ ಚಾಣಕ್ಯತನದಿಂದಾಗಿ ಪಾಕ್ ದಾಳಿಯನ್ನು ಸಮರ್ಥವಾಗಿ ನಿಗ್ರಹಿಸಲು ಸಾಧ್ಯವಾಯಿತು ಎಂದು ಹೇಳಲಾಗುತ್ತಿದೆ. ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕಿಸ್ತಾನ ಸೇನೆಯು ಜಮ್ಮು ಕಾಶ್ಮೀರ, ರಾಜಸ್ಥಾನ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕಿಸ್ತಾನ ಸೇನೆಯು ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ನ ಗಡಿಗ್ರಾಮ ಹಾಗೂ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ನಡೆಸಿತ್ತು. ಪಾಕಿಸ್ತಾನದ ಈ ಎಲ್ಲ ದಾಳಿಗಳನ್ನು ಭಾರತೀಯ ಸೇನೆ ದಿಟ್ಟವಾಗಿ ಹಿಮ್ಮೆಟ್ಟಿಸಿತ್ತು. S-400 ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನ ಚಕ್ರ ಎಂದೇ ಖ್ಯಾತಿಯನ್ನು ಪಡೆದಿದೆ. ಇನ್ನು L-70 ಆಂಟಿ ಏರ್ಕ್ರಾಫ್ಟ್ ಗನ್, ಜುಡ್ Su-23-4 ಸಿಲ್ಕಾ ಅಸ್ತ್ರಗಳನ್ನು ಯಶಸ್ವಿಯಾಗಿ ಬಳಸುವ ಮೂಲಕ ಭಾರತವು ಪಾಕ್ ದಾಳಿಯನ್ನು ಸಮರ್ಥವಾಗಿ ಮೆಟ್ಟಿ ನಿಂತಿದೆ. S-400 ವಾಯು ರಕ್ಷಣಾ ವ್ಯವಸ್ಥೆ ರಷ್ಯಾದಿಂದ ತರಿಸಿಕೊಳ್ಳಲಾಗಿರುವ ಈ ವಾಯು ರಕ್ಷಣಾ ವ್ಯವಸ್ಥೆಯು ಶತ್ರುಪಾಳ್ಯದಿಂದ ನುಗ್ಗಿ ಬರುವ ಡ್ರೋನ್ ಕ್ಷಿಪಣಿಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಬಲ್ಲವು. ಭಾರತದ ಪಾಲಿಗೆ ಇದು ಈಗ ದೊಡ್ಡ ರಕ್ಷಕವಚವಾಗಿದೆ. ಇನ್ನು L-70 ಆಂಟಿ ಏರ್ಕ್ರಾಫ್ಟ್ ಗನ್, ಸ್ವೀಡನ್ನ ಬೂಫೋರ್ಸ್ ಕಂಪನಿ ತಯಾರಿಸಿದ L-70 ಆಂಟಿ ಏರ್ಕ್ರಾಫ್ಟ್ ಗನ್ ಅನ್ನು ಆಧುನೀಕರಣಗೊಳಿಸಿದೆ. ಆಧುನಿಕ ರೆಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್, ಆಟೋ ಟ್ರ್ಯಾಕಿಂಗ್ ಸಿಸ್ಟಮ್ಗಳನ್ನು ಅಳವಡಿಸಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರತಿ ನಿಮಿಷಕ್ಕೆ 240ರಿಂದ 330 ಸುತ್ತು ಗುಂಡುಗಳನ್ನು ಹಾರಿಸಬಲ್ಲದು. ZSU-23
4 ಸಿಲ್ಕಾ. ರಷ್ಯಾ ನಿರ್ಮಿತ ಅಸ್ತ್ರವಿದು. ಸೆಲ್ಫ್ ಪ್ರೊಫೈಲ್ಡ್ ಸಿಸ್ಟಮ್ ಮೌಂಟ್ ಹೊಂದಿರುವ ಇದು 23 mm ಆಟೋ ಕ್ಯಾನನ್ಗಳನ್ನು ಹೊಂದಿದೆ. ರೆಡಾರ್ ನಿರ್ದೇಶಿತ. ಇದು 20 ಕಿಲೋಮೀಟರ್ ದೂರದಲ್ಲಿ ಇರುವ ಟಾರ್ಗೆಟ್ ಅನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತದೆ. ಇದು ಪ್ರತಿ ನಿಮಿಷಕ್ಕೆ 4000 ಸುತ್ತು ಗುಂಡುಗಳನ್ನು ಹಾರಿಸಬಲ್ಲದು.